ನೋಡ್ತಾ ಇದ್ದೀರಾ ಮೆಟಲ್ ಅದು ಅಲ್ಯೂಮಿನಿಯಂ ಬ್ರಷ್ಡ್ ಮೆಟೀರಿಯಲ್, ಅದು ಯಾವುದೇ ರೀತಿಯಂಥ ಪ್ಲಾಸ್ಟಿಕ್ ಎಲಿಮೆಂಟ್ಸ್ನ ಕೊಟ್ಟಿಲ್ಲ. ಪಾಸ್ ಸ್ವಿಚ್ ನಿಮ್ಗೆ ಕೊಟ್ಟಿಲ್ಲ, ಪಾಸ್ ಸ್ವಿಚ್ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹಾಗೆ ಇನ್ನು ಮೇನ್ ಕ್ವಶನ್, ಈ ಗಾಡಿಗಳ ಮೈಲೇಜ್ ಎಷ್ಟಪ್ಪ ಅಂತ. ಇನ್ನು ಫೈನಲಿ ಹೋಂಡಾ ಶೈನ್ 100 ಮತ್ತು ಶೈನ್ 100 DX ಗಾಡಿಲಿ ನನ್ನ ಚಾಯ್ಸ್ ಯಾವುದು ಅಥವಾ ನಾನು ನಿಮಗೆ ಪ್ರಿಫರ್ ಮಾಡುವಂಥ ಗಾಡಿ ಯಾವುದು ಅಂದರೆ, ನೀವೇನಾದರೂ ನಮ್ಮ ಮೋಟೋಟೆಕ್ ಕನ್ನಡ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಆಫರ್ ಕೂಡ ಕೊಡ್ತಾ ಇದ್ದೀನಿ. ಮೈಲೇಜು ಜಾಸ್ತಿ ಇರಬೇಕು, ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಅನ್ನೋರ ಚಾಯ್ಸ್ ಇವತ್ತಿಗೂ ಕೂಡ 100cc ಬೈಕ್ಸು. ಆ ಒಂದು ಸೆಗ್ಮೆಂಟಲ್ಲಿ ಒಳ್ಳೆ ಹೆಸರು ಮಾಡಿರುವಂಥ ಹೋಂಡಾದ 2 ಬೈಕ್ ನನ್ನ ಕಣ್ಣು ಮುಂದೆ ಇದೆ. ಅದನ್ನು ಇವತ್ತು ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ಗಾಡಿ ಒಂದೇ ಸೆಗ್ಮೆಂಟ್ನ ಒಂದೇ ಬ್ರ್ಯಾಂಡ್ನ 2 ಗಾಡಿಗಳು, ಹೋಂಡಾ ಶೈನ್ 100, ಇನ್ನೊಂದು ಹೋಂಡಾ ಶೈನ್ 100 DX. ಸೊ ಈ ಒಂದು DX ಬ್ಯಾಡ್ಜ್ ಇದಕ್ಕೆ ಆ್ಯಡ್ ಆಗಿರೋದು ಯಾಕೆ, ಏನೆಲ್ಲ ಡಿಫ್ರೆನ್ಸ್ ಇದೆ, ಇದಕ್ಕೂ ತಿಳಿಸ್ಕೊಡ್ತೀನಿ. ಆ್ಯಂಡ್ 100cc ನೀವೇನಾದರೂ ಹೋಂಡಾದಲ್ಲಿ ಗಾಡಿನ ಬೈ ಮಾಡ್ತಿದ್ದೀರಾ ಅಂದರೆ ಈ 2 ಗಾಡಿಗಳಲ್ಲಿ ಯಾವುದು ನಿಮಗೆ ಬೆಸ್ಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಈ ಗಾಡಿನ ಪ್ರೊವೈಡ್ ಮಾಡಿದಂಥ ನಮ್ಮ ಮೈಸೂರಿನ ಪ್ಯಾಲೇಸ್ ಹೋಂಡಾ ಶೋರೂಮ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಗಾಡಿಗಳನ್ನು ಟೆಸ್ಟ್ ರೈಡ್ ಮಾಡಬೇಕು ಅಥವಾ ಯಾವುದೇ ಹೋಂಡಾ ವೆಹಿಕಲ್ಸ್ನ ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಪ್ಯಾಲೇಸ್ ಹೋಂಡಾ ಶೋರೂಮ್ನ ವಿಸಿಟ್ ಮಾಡಿ. ಅಲ್ಲಿ ನಿಮ್ಮ ಗಾಡಿನ ನೀವು ಟೆಸ್ಟ್ ರೈಡ್ ಕೂಡ ಮಾಡ್ಬೋದು ಆ್ಯಂಡ್ ಹಳೆ ಗಾಡಿ ಇದ್ದರೆ ಸರ್ವಿಸ್ ಕೂಡ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರದ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಹೋಂಡಾ ಶೈನ್ 100 ಹಾಗೂ ಶೈನ್ 100 DX ರಿವ್ಯೂ. ಮೋಟೋಟೆಕ್ ಕನ್ನಡ ಗೈಸ್, ಇದೇನೇ ಹೋಂಡಾ ಶೈನ್ 100 ಮತ್ತು ಇದು ಹೋಂಡಾ ಶೈನ್ 100 DX. ಇದಕ್ಕೂ ಏನೆಲ್ಲ ವ್ಯತ್ಯಾಸ ಇದೆ ತಿಳ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಈ ಗಾಡಿ 2023ನಲ್ಲಿ ಲಾಂಚ್ ಆಗಿದ್ದು, ಇದನ್ನು 2025ಅಲ್ಲಿ ಲಾಂಚ್ ಮಾಡಿದ್ರು. ಬಟ್ ಈ ಗಾಡಿ ಲಾಂಚ್ ಆದಾಗ ಇದರಲ್ಲಿ ಇಲ್ಲದಿದ್ದಂತಹ ಕೆಲವೊಂದಷ್ಟು ಫೀಚರ್ಸು ಇದರಲ್ಲಿ ಕೊಡಬೇಕು ಅಂತ ಹೇಳಿ ಈ ಒಂದು DX ಅಂದರೆ ಡೀಲಕ್ಸ್ ಮಾಡೆಲ್ನ ಹೋಂಡಾದವರು ಬಿಟ್ಟಿದ್ದು. ಈಗಲೂ ಕೂಡ ಒಂದು ಒಳ್ಳೆ ಮೈಲೇಜು, ಮೇಂಟೆನೆನ್ಸ್ ಕಮ್ಮಿ ಇರಬೇಕು ಅಂತ ಯೋಚನೆ ಮಾಡೋರ ಪರ್ಫೆಕ್ಟ್ ಚಾಯ್ಸ್ ಈ ಒಂದು ಗಾಡಿ ಆಗಿದೆ. ರೇಟು ಕಮ್ಮಿ ಆ್ಯಂಡ್ ಫೀಚರ್ಸು ತಕ್ಕನಾಗೆ ಇದೆ ಕೊಟ್ಟಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ತಿಳಿಸ್ಕೊಡ್ತೀನಿ ಒನ್ ಬೈ ಒನ್. ನಿಮಗೆ ಫ್ರಂಟಲ್ಲಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದು ಡೀಸೆಂಟ್ ಲುಕಿಂಗ್ ಆಗಿದೆ. ಆ್ಯಂಡ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ಕೊಟ್ಟಿದ್ದಾರೆ, ಟೆಲಿಸ್ಕೋಪಿಕ್ ಫೋಕ್ಸ್ನ ಕೊಟ್ಟಿದ್ದಾರೆ ಮುಂದೆ ಹಿಂದೆ 2 ಕಡೆ. ಆ್ಯಂಡ್ ಟೈರ್ ಸೆಕ್ಷನ್ ಬಂದು 17 ಇಂಚ್ ಟೈರ್ ಸೆಕ್ಷನ್ನ ಕೊಟ್ಟಿದ್ದಾರೆ. 2.75 ಇಂಚ್ ವೈಡ್ ಇದೆ ಅದು. ಆ್ಯಂಡ್ ಈ ಶೈನ್ 100ಅಲ್ಲಿ ಕೊಟ್ಟಿರುವಂಥ ಫ್ರಂಟ್ ಟು ಬ್ಯಾಕು 2 ಟೈರ್ಗಳು ಕೂಡ ಟ್ಯೂಬ್ ಟೈರ್ ಬರ್ತಾ ಇದೆ. ಒಳಗಡೆ ಟ್ಯೂಬ್ ಇರುತ್ತೆ, ಟ್ಯೂಬ್ಲೆಸ್ ಅಲ್ಲ. ಇನ್ನು ಶೈನ್ DXಲ್ಲಿ ನಿಮಗೆ ಟ್ಯೂಬ್ಲೆಸ್ ಟೈರ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ನೀವು ಏನು ಎಕ್ಸ್ಟ್ರಾ ದುಡ್ಡು ಕೊಡ್ತಾ ಇದ್ದೀರಾ ಆ ಒಂದು ದುಡ್ಡಿಗೆ ನಿಮಗೆ ಟ್ಯೂಬ್ಲೆಸ್ ಟೈರ್ ಕೂಡ ಸಿಗ್ತಾ ಇದೆ DXಲ್ಲಿ. ಆ್ಯಂಡ್ ಇನ್ನು ಗಾಡಿನ ಸೈಡಿಂದ ನೀವು ನೋಡ್ತೀರಾ ಅಂದರೆ 168 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ಗಾಡಿಗೆ, ಸಫಿಷಿಯೆಂಟ್ ಅದು. ಆ್ಯಂಡ್ ಈ ಒಂದು ಇಂಜಿನ್ 100cc ಇಂಜಿನ್ ಅಂದರೆ 98.98cc ಇಂಜಿನ್ನ ಕೊಟ್ಟಿದ್ದಾರೆ ಇದರಲ್ಲಿ. ಒಳ್ಳೆ ಫಿಗರ್ಸ್ ಇದೆ, ಅದ್ರ ಬಗ್ಗೆ ನಾನು ರೈಡ್ ರಿವ್ಯೂನಲ್ಲಿ ಮುಂದಕ್ಕೆ ಹೇಳ್ತೀನಿ. ಆ್ಯಂಡ್ ಸೈಡಲ್ಲಿ ಕೊಟ್ಟಿರುವಂಥ ಗ್ರಾಫಿಕ್ಸ್ ಆಗಿರ್ಬೋದು, ಆ ಟ್ಯಾಂಕ್ ಡಿಸೈನ್ ಆಗಿರ್ಬೋದು, ನಿಮಗೆ ನಾರ್ಮಲ್ ಸ್ಟ್ಯಾಂಡರ್ಡ್ ಕಂಪ್ಯೂಟರ್ ಬೈಕಲ್ಲಿ ಕೊಡುವಂತಹ ಒಂದು ಡಿಸೈನ್ನೇ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಇದರ ಸೈಲೆನ್ಸರ್ ಈ ರೀತಿ ಇದೆ, ಮಫ್ಲರ್ ಮೇಲ್ಗಡೆ ಕೊಟ್ಟಿರೋದು. ನಿಮಗೆ ಇದು ಮೆಟೀರಿಯಲ್ ಬಂದು ನೋಡ್ತಾ ಇದ್ದೀರಾ ಮೆಟಲ್ ಅದು ಅಲ್ಯೂಮಿನಿಯಂ ಬ್ರಷ್ಡ್ ಮೆಟೀರಿಯಲ್, ಅದು ಯಾವುದೇ ರೀತಿಯಂಥ ಪ್ಲಾಸ್ಟಿಕ್ ಎಲಿಮೆಂಟ್ಸ್ನ ಕೊಟ್ಟಿಲ್ಲ. ಆ್ಯಂಡ್ ನಿಮಗೆ ಹಿಂದ್ಗಡೆ ಸಸ್ಪೆನ್ಷನ್ ನೀವು ಏನು ನೋಡ್ತಾ ಇದ್ದೀರಾ ಈ ಒಂದು ಶೈನ್ 100ಅಲ್ಲಿ ನಾನ್ ಅಡ್ಜಸ್ಟಬಲ್ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡಾಗಿ ಹೀಗೆ ಬರುತ್ತೆ. ಆ ಶೈನ್ 100 DXಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮುಂದಕ್ಕೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇನ್ನು ರೇರ್ ಟೈರ್ ಸೆಕ್ಷನ್ ಬಂದು ಅದು ಕೂಡ 17 ಇಂಚ್ ವೀಲ್ಸ್ನ ಕೊಟ್ಟಿದ್ದಾರೆ. 3 ಇಂಚ್ ಟೈರ್ಸ್ನ ನಿಮಗೆ ಆಫರ್ ಮಾಡಿದ್ದಾರೆ. ಆ್ಯಂಡ್ ರೇರಲ್ಲಿ ನಿಮಗೆ ಹ್ಯಾಲೋಜನ್ ಟೈಲ್ ಲ್ಯಾಂಪ್ಸ್ನ ಆಫರ್ ಮಾಡಿದ್ದಾರೆ ವಿತ್ ಹ್ಯಾಲೋಜನ್ ಇಂಡಿಕೇಟರ್ಸ್. ಇನ್ನು ಹಿಂದೆ ಕೂತ್ಕೊಳ್ಳೋರಿಗೆ, ಲೇಡೀಸ್ ಯಾರಾದರೂ ಕೂತ್ಕೊಂಡ್ರೆ ಅವ್ರಿಗೆ ಹೆಲ್ಪ್ ಆಗುವಂತಹ ಸ್ಯಾರಿ ಗಾರ್ಡ್ ಜೊತೆಗೆ ಬಂದಿರುವಂತಹ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. ಇದು ಸ್ಯಾರಿ ಗಾರ್ಡ್ ಆಗಿ ಕೂಡ ವರ್ಕ್ ಆಗುತ್ತೆ, ಫುಟ್ ರೆಸ್ಟ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು, 2 in 1. ಆ್ಯಂಡ್ ಹಿಂದೆ ಕೂತ್ಕೊಳ್ಳೋರಿಗೆ ಇಲ್ಲಿ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ, 2 ಸೈಡ್ ಕೂತ್ಕೊಳ್ಳೋರಿಗೆ ಹೆಲ್ಪ್ ಆಗಲಿ ಅಂತ. ಕ್ಲೋಸ್ಡ್ ಚೈನ್ ಸಿಸ್ಟಮ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಆ್ಯಂಡ್ ಹಾಗೆಯೇ ನಿಮಗೆ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ವಿತ್ ಇಂಡಿಕೇಟರ್. ಅಂದರೆ ನೀವು ಗಾಡಿನ ಆನ್ ಮಾಡಿದಾಗ ಸ್ಟ್ಯಾಂಡ್ ಏನಾದರೂ ಹಾಕ್ತೀರಾ ಅಂದರೆ, ಎಂಗೇಜ್ ಮಾಡ್ತೀರಾ ಅಂದರೆ ಗಾಡಿ ಆಟೋಮ್ಯಾಟಿಕ್ಕಾಗಿ ಆಫ್ ಆಗುತ್ತೆ. ಇನ್ನು ಇದರಲ್ಲಿ ಸೆಂಟ್ರಲ್ ಸ್ಟ್ಯಾಂಡ್ ಕೂಡ ಬರ್ತಾ ಇದೆ, ಜೊತೆಗೆ ಕಿಕ್ ಸ್ಟಾರ್ಟ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಿಮಗೆ 4 ಸ್ಪೀಡ್ ಗೇರ್ ಬಾಕ್ಸ್ ಸಿಗ್ತಾ ಇದೆ. ಸೇಮ್ ಸ್ಪ್ಲೆಂಡರ್ಲೆಲ್ಲ ನೀವು ನೋಡ್ತಿದ್ರಲ್ಲ ಅದೇ ಥರದ ಗೇರ್ ಶಿಫ್ಟ್ ಪ್ಯಾಟರ್ನ್, ಎಲ್ಲ ಗೇರ್ಸ್ ಕೂಡ ಮೇಲೆ ಹಾಕಬೇಕಾಗುತ್ತೆ, ಅದೇ ಥರದ ಒಂದು ಗೇರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಇನ್ನು ನೀವಿಲ್ಲಿ ನೋಡ್ಬೋದು ಸ್ಪೀಡೋಮೀಟರ್ ಕ್ಲಸ್ಟರ್ ಯಾವ ರೀತಿ ಇದೆ ಅಂದರೆ ನೋಡಿ, ಆನಲಾಗ್ ಸ್ಪೀಡೋಮೀಟರ್ನ ಕೊಟ್ಟಿದ್ದಾರೆ. ನಿಮಗೆ ಬೇಸಿಕ್ ಇದು ಎಲ್ಲ ಏನು ಮಿನಿಮಲ್ ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದನ್ನು ಪ್ರೊವೈಡ್ ಮಾಡ್ತಾ ಇದೆ. ಇದು ಯಾವುದೇ ರೀತಿಯಂಥ ಬ್ಲೂಟೂತ್ ಇಲ್ಲ, USB ಪೋರ್ಟು ಆ ಥರದ ಏನು ಫ್ಯಾನ್ಸಿ ಸ್ಟಫ್ ಇದರಲ್ಲಿ ಬರೋದಿಲ್ಲ.
ಇದರಲ್ಲಿ ನಿಮಗೆ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಆ್ಯನಲಾಗ್ ಎಲ್ಲ ಕೂಡ. ಈ ಕಡೆ ಬಂದರೆ ನಿಮಗೆ ನಿಮ್ಮ ಫ್ಯೂಲ್ ಗೇಜ್ ಗೊತ್ತಾಗುತ್ತೆ, ನ್ಯೂಟ್ರಲ್ ಆಗಿರ್ಬೋದು, ಇಂಡಿಕೇಟರು, ಹೈ ಬೀಮ್ ಲೋ ಬೀಮ್ ಇಂಡಿಕೇಷನ್ ಎಲ್ಲವೂ ಕೂಡ ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗುತ್ತೆ. ನೀವೇನು ನೋಡ್ತಾ ಇದ್ದೀರಾ, ತುಂಬ ಒಂದು ಡೀಸೆಂಟ್ ಲುಕಿಂಗ್ ಸ್ಟ್ಯಾಂಡರ್ಡ್ ಕಮ್ಯೂಟರ್ ವೆಹಿಕಲ್ ಅಂದರೆ ತಪ್ಪಾಗೋದಿಲ್ಲ. ಇನ್ನು ಟ್ಯಾಂಕ್ ಡಿಸೈನ್ ನೀವು ನೋಡ್ತಾ ಇದ್ದೀರಾ, ತುಂಬ ಸ್ಲೀಕಾಗಿ ಸಣ್ಣದಾಗಿದೆ. 9 ಲೀಟರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ ಇದರಲ್ಲಿ. ಶೈನ್ 100ಅಲ್ಲಿ DXಲ್ಲಿ ನಿಮಗೆ 10 ಲೀಟರ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಸೊ ಈ ಒಂದು ಟ್ಯಾಂಕ್ ಡಿಸೈನ್ ಆಗಿರ್ಬೋದು, ಈ ಒಂದು ಸೀಟ್ ನೀವೇನು ನೋಡ್ತಾ ಇದ್ದೀರಾ ವೈಡ್ ಆಗಿದೆ ಆ್ಯಂಡ್ ಉದ್ದವಾಗಿದೆ. ಆರಾಮಾಗಿ ಇಬ್ಬರು ಕೂತ್ಕೊಂಡು ನಿಮ್ಮ ರೆಗ್ಯುಲರ್ ಡೇ ಟು ಡೇ ಕಮ್ಯೂಟಿಂಗ್ ಅಂದರೆ ದಿನ ನೀವು ಬಳಸ್ತಿರಲ್ಲ ಆ ಒಂದು ಓಡಾಟಕ್ಕೆ ಹೇಳು ಮಾಡಿಸಿದಂಥ ಗಾಡಿ ಇದಾಗಿದೆ. ಸೊ ಇನ್ನು ಇದರಲ್ಲಿ ಕೊಟ್ಟಿರುವಂಥ ಬಟನ್ಸ್ ಆ್ಯಂಡ್ ಸ್ವಿಚಸ್ ಬಗ್ಗೆ ಹೇಳಬೇಕು ಅಂದರೆ ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ಸ್ನ ಕೊಟ್ಟಿದ್ದಾರೆ ಬಟನ್ ರೀತಿಯಲ್ಲಿ. ಯಾವುದೇ ರೀತಿಯಂಥ ಪಾಸ್ ಸ್ವಿಚ್ ನಿಮ್ಗೆ ಕೊಟ್ಟಿಲ್ಲ. ಪಾಸ್ ಸ್ವಿಚ್ ಇಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಕೊಟ್ಟಿಲ್ಲ. ಇದರಲ್ಲಿ ನಿಮಗೆ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾನೆ ಆ್ಯಂಡ್ ಆನ್ ಸ್ವಿಚ್ ಕೊಟ್ಟಿದ್ದಾನೆ. ಇನ್ನು ಈ ಕಡೆ ಸೈಡ್ ಬಂದರೆ ನಿಮ್ಮ ಇಗ್ನಿಷನ್ ಸ್ವಿಚ್ನ ಇಲ್ಲೇ ಕೊಟ್ಟಿದ್ದಾರೆ. ಆನ್ ಮಾಡ್ತೀನಿ. ಸೊ ಇದರ ಎಕ್ಸಾಸ್ಟ್ ಈ ರೀತಿ ಇದೆ. ಸೊ ಗೈಸ್, ಇನ್ನು ಶೈನ್ 100 DX ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಸೊ ಫ್ರಂಟ್ ನೀವು ನೋಡ್ತಿದ್ದಾಗ ಕಲರು ಚೇಂಜ್ ಇದೆ ಆ್ಯಂಡ್ ಫ್ರಂಟ್ ವೈಸರಲ್ಲಿ ನಿಮಗೆ ಚೇಂಜ್ ಕೊಟ್ಟಿದ್ದಾರೆ. ಇಲ್ಲಿ ಕ್ರೋಮ್ ಎಲಿಮೆಂಟ್ಸ್ ಆ್ಯಡ್ ಆಗಿದೆ ನಿಮಗೆ ಫ್ರಂಟ್ ಹೆಡ್ಲ್ಯಾಂಪ್ಸಲ್ಲಿ. ಈ ಗಾಡಿಗೆ 100ಅಲ್ಲಿ ನಿಮಗೆ ಆ ಥರದ ಏನೂ ಕ್ರೋಮ್ ಎಲಿಮೆಂಟ್ಸ್ ಸಿಗೋದಿಲ್ಲ. ಸೊ ಇದರಲ್ಲಿ ನಿಮಗೆ ಆ ಕ್ರೋಮ್ ಎಲಿಮೆಂಟ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಎನ್ಹ್ಯಾನ್ಸ್ಡ್ ಆಗಿ ಕಾಣುತ್ತೆ ಚೆನ್ನಾಗಿ. ಬಟ್ ಅದು ಬಿಟ್ಟರೆ ಹೆಡ್ಲ್ಯಾಂಪ್ಸು ಎಲ್ಲ ಸೇಮ್ ಟು ಸೇಮ್. ನಿಮಗೆ ಸೇಮ್ ಟೆಲಿಸ್ಕೋಪಿಕ್ ಫೋರ್ಕ್ ಬರುತ್ತೆ, ಹಾಗೆ ಸೇಮ್ 17 ಇಂಚ್ ವೀಲ್ನ ಇದರಲ್ಲೂ ಕೊಟ್ಟಿದ್ದಾರೆ. ಡ್ರಮ್ ಬ್ರೇಕ್ಸೇ ಬರೋದು. ಡಿಸ್ಕ್ ಬ್ರೇಕ್ ಈ ಒಂದು ಸೆಗ್ಮೆಂಟಲ್ಲಿ ಈ ಗಾಡಿಗಳಲ್ಲಿ ಯಾವ ವೇರಿಯಂಟಲ್ಲೂ ಬರಲ್ಲ, ಯಾವ ಗಾಡಿಗಳಲ್ಲೂ ಬರಲ್ಲ. ಸೊ ಹಾಗಾಗಿ 100cc ಡ್ರಮ್ ಬ್ರೇಕ್ಸ್ನೇ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ನಿಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಎರಡೂ ಗಾಡಿಗಳಲ್ಲೂ ಕೂಡ. ಅದೇನೆಂದರೆ CBS ಅಂತ. ನೀವು ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಲೈಟಾಗಿ ರೇರ್ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ. ಇದು ಎರಡೂ ಗಾಡಿಗಳಲ್ಲಿ ಈ ಸಿಸ್ಟಮ್ನ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೂ ಕೂಡ ಇದೆ, ಶೈನ್ 100ಅಲ್ಲೂ ಕೂಡ ಇದೆ, DXಲ್ಲೂ ಕೂಡ ಆಫರ್ ಮಾಡಿದ್ದಾರೆ. ಇನ್ನು ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸು ಸೇಮ್ 168 mm. ಆ ಗಾಡೀಲಿ ಯಾವ ರೀತಿಯಾದಂಥ ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಇದರಲ್ಲೂ ಸೇಮ್ ಟು ಸೇಮ್. ಬಟ್ ಮೇಜರ್ ಡಿಫ್ರೆನ್ಸ್ ಎಲ್ಲಿ ಗುರು ಅಂತ ನೀವು ಕೇಳ್ತಾ ಇದ್ದೀರಾ, ಇದರ ಟ್ಯಾಂಕಲ್ಲಿ. ಇದರ ಟ್ಯಾಂಕ್ ಬಂದು 10 ಲೀಟರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಅದು ಬಿಟ್ಟು ನೀವು ರೇರಲ್ಲಿ ನೋಡ್ತೀರಾ ಅಂದರೆ ರೇರ್ ಕೂಡ ಸೇಮ್ ಟು ಸೇಮ್ ರೇರ್ ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಸೇಮ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ಈ ಗಾಡಿನಲ್ಲೂ ಕೂಡ ಆಫರ್ ಮಾಡಿದ್ದಾರೆ. ಇನ್ನು ಸೀಟ್ಸ್ ಬಗ್ಗೆ ಹೇಳ್ತೀನಿ ಅಂದರೆ ಸೀಟ್ಸ್ ತುಂಬ ಸಾಫ್ಟ್ ಆಗಿಲ್ಲ, ತುಂಬ ಹಾರ್ಡ್ ಆಗಿಲ್ಲ, ಫರ್ಮ್ ಆಗಿ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಇಬ್ಬರು ಕೂತ್ಕೊಂಡು ನಿಮ್ಮ ರೈಡ್ಸ್ನ ಮಾಡಬಹುದು. ಆ್ಯಂಡ್ ಇನ್ನು ಈ ಗಾಡಿಯಲ್ಲಿ ಮೇಯ್ನ್ ಚೇಂಜ್ ಏನಪ್ಪ ಅಂತಂದರೆ ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಡಿಜಿಟಲ್ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಬ್ಲೂಟೂತ್ ಆ ಥರದ್ದು ಏನು ಬರೋಲ್ಲ, ಬ್ಲೂಟೂತು USB ಇದರಲ್ಲಿ ಈ ಒಂದು ಸೆಗ್ಮೆಂಟಲ್ಲಿ ಸಿಗೋದಿಲ್ಲ. ನೀವು ಬದಲಾಗಿ ಡಿಜಿಟಲ್ ಡಿಸ್ಪ್ಲೇನ ನೀವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಕ್ಕೂ ಅದಕ್ಕೂ ಮೇಜರ್ ಡಿಫ್ರೆನ್ಸೇ ಈ ಕೆಲವೊಂದಷ್ಟು ವಿಚಾರಗಳು. ಸೊ ಈ ಒಂದು ಡಿಫ್ರೆನ್ಸ್ ಸಿಗ್ತಾ ಇದೆ. ಅದು ಬಿಟ್ಟು ನೀವು ಈ ಬಟನ್ಸ್ ಆ್ಯಂಡ್ ಸ್ವಿಚಸ್ ಎಲ್ಲವೂ ಕೂಡ ಸೇಮ್ ಟು ಸೇಮೇ. ಇದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪಾಸ್ ಲ್ಯಾಂಪ್ ಸ್ವಿಚ್ ಬರೋದಿಲ್ಲ. ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಹಾಗೆ ಲೆಫ್ಟ್ ರೈಟ್ ಇಂಡಿಕೇಟರ್ಸ್ ಬರುತ್ತೆ, ಹಾರ್ನ್ ಸಿಗ್ತಾ ಇದೆ. ಇನ್ನು ಇದರ ಎಕ್ಸಾಸ್ಟ್ ಸೇಮ್ ಎಕ್ಸಾಸ್ಟ್ ನೋಟ್, ಎರಡರಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ. ಬಟ್ ನನಗೆ ಒಂದು ಚೇಂಜ್ ಅನಿಸಿದೇನಪ್ಪ ಅಂದರೆ ಇದರ ತೂಕದಲ್ಲಿ. ಇದು ಬಂದು 99 kg ತೂಕ ಇದೆ. ಇದು ಈ ಗಾಡಿ DX ಬಂದು 103 kg, 4 kg ಜಾಸ್ತಿ ತೂಕನ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಸೊ ಹಾಗಾಗಿ ಈ ಒಂದು ಗಾಡಿಗೂ ಆ ಒಂದು ಗಾಡಿಗೂ ಮೈಲೇಜಲ್ಲಿ ಅವ್ನು 4 kg ತೂಕ ಜಾಸ್ತಿ ಆಗಿರೋದ್ರಿಂದ ಅಂಥ ಏನು ಡಿಫ್ರೆನ್ಸ್ ಬರಲ್ಲ. 1-2 ಕಿಲೋಮೀಟರ್ ಬರ್ಬೋದು, ನೆಗ್ಲಿಜಿಬಲ್ ಅದು. ಬಟ್ ಈ ಒಂದು ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅದನ್ನು ಈಗ ಚೆಕ್ಔಟ್ ಮಾಡೋಣ ಬನ್ನಿ. ಮೊದಲಿಗೆ ಇದರ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಎರಡೂ ಗಾಡಿಗಳಲ್ಲಿ ಇರೋದು 98.98cc 4-ಸ್ಪೀಡ್ ಏರ್ ಕೂಲ್ಡ್ ಇಂಜಿನ್. ಇದು 7.28 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 8.05 Nm ಟಾರ್ಕ್. ಇನ್ನು ಇದರ ರೈಡ್ ರಿವ್ಯೂ ಬಗ್ಗೆ ಹೇಳಬೇಕು ಅಂದ್ರೆ ಮೊದಲು ನಾನು ನೋಡಿಸಿದ್ದು ಶೈನ್ 100ನ. ಹೇಳಿ ಕೇಳಿ ಹೋಂಡಾ ಇಂಜಿನ್ ಅಲ್ವಾ, ಸೊ ಇಂಜಿನ್ ರೆಸ್ಪಾನ್ಸ್ ತುಂಬಾ ಸ್ಮೂತ್ ಆಗಿದೆ. 100cc ತಕ್ಕಂತ ಪಿಕಪ್ ನ ಕೊಟ್ಟಿದ್ದಾರೆ ಅಂಡ್ ಗೇರ್ ಕ್ಯಾಲಿಬ್ರೇಷನ್ ಕೂಡ ಚೆನ್ನಾಗಿದೆ. ಮೊದಲ 3 ಗೇರ್ನ ನೀವು ಬೇಗ ಶಿಫ್ಟ್ ಮಾಡ್ತೀರಾ, ಬಟ್ 3rd ಇಂದ 4th ಗೇರ್ ರೇಷಿಯೋ ಇದೆಯಲ್ಲ ಅದು ಸ್ವಲ್ಪ ಜಾಸ್ತಿ ಇದೆ. 99 kg ತೂಕ ಇರೋದ್ರಿಂದ ಶೈನ್ 100 ಓಡಿಸೋಕೆ ಸಖತ್ ಲೈಟ್ ವೈಟ್ ಆಗಿದೆ. ಸಿಟಿ ಟ್ರಾಫಿಕ್ ಅಲ್ಲಿ ಈ ಗಾಡಿ ಓಡಿಸೋದಕ್ಕೆ ತುಂಬಾ ಆರಾಮ್ ಅನ್ಸುತ್ತೆ. ಒಂದೊಳ್ಳೆ ನಾರ್ಮಲ್ ಹ್ಯಾಂಡಲ್ ಬಾರ್ ಪೊಸಿಷನ್ ಇರೋದ್ರಿಂದ ರೈಡ್ ಪಾಸ್ಚರ್ ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಈಸಿಯಾಗಿ ಹ್ಯಾಂಡ್ಲ್ ಮಾಡಬಹುದು. ಇನ್ನು ಬ್ರೇಕ್ಸು ಸಸ್ಪೆನ್ಷನ್ಸು ಚೆನ್ನಾಗಿದೆ. ಹಳ್ಳ ಕೊಳ್ಳ ಇರುವಂತಹ ರೋಡ್ಸ್ ಗಳಲ್ಲೂ ಕೂಡ ಶಿಸ್ತಾಗಿ ನೀವು ಓಡಿಸಬಹುದು. ಊರಿಂದ ಊರಿಗೆ ಇಬ್ಬರು ಕೂತ್ಕೊಂಡು ಆರಾಮಾಗಿ ಓಡಾಡಬಹುದು. ಇನ್ನು ಈ ಗಾಡಿ 65-70 ಕಿಲೋಮೀಟರ್ ಸ್ಪೀಡ್ಸ್ ನ ಆರಾಮಾಗಿ ರೀಚ್ ಮಾಡುತ್ತೆ. ಅದಕ್ಕಿಂತ ಮೇಲೆ ಅಂದ್ರೆ ವೈಬ್ರೇಷನ್ಸ್ ನಿಮಗೆ ಫೀಲ್ ಮಾಡಬಹುದು. ಒಂದು ವಿಷಯ ತಿಳ್ಕೊಳ್ಳಿ, ಈ 100cc ಗಾಡಿಗಳಲ್ಲಿ
ಇರೋದು ಪರ್ಫಾರ್ಮೆನ್ಸ್ ಇಂಜಿನ್ ಅಲ್ಲ, ಇದನ್ನ ಮೈಲೇಜ್ಗೋಸ್ಕರ ಮಾಡಿರೋದು. ನಿಮ್ಗೆ ಒಳ್ಳೆ ಮೈಲೇಜ್ ಬೇಕು ಅಂದ್ರೆ 50-60 ಸ್ಪೀಡಲ್ಲೇ ನೀವು ಓಡಿಸ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಹೋಂಡಾ ಶೈನ್ DX ಓಡಿಸಿದಾಗ ನನಗೆ ಪವರು ಟಾರ್ಕ್ ಅಲ್ಲಿ ಏನೂ ವ್ಯತ್ಯಾಸ ಅನ್ನಿಸ್ಲಿಲ್ಲ. ಬಟ್ DX ವೇರಿಯಂಟ್ ಬಂದು ಶೈನ್ 100ಗಿಂತ 4 kg ತೂಕ ಜಾಸ್ತಿ ಇದೆ. ಸೊ ಸ್ವಲ್ಪ ಬೆಟರ್ ಸ್ಟೆಬಿಲಿಟಿನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಜೊತೆಗೆ ಇದರಲ್ಲಿ ಕೊಟ್ಟಿರುವಂಥ ಡಿಜಿಟಲ್ LCD ಡಿಸ್ಪ್ಲೇ, ಶೈನ್ 100ಗಿಂತ ಸ್ವಲ್ಪ ಅಗಲವಾಗಿರುವಂಥ ಟ್ಯಾಂಕ್ ಡಿಸೈನು, ಇದೆಲ್ಲಾನು ಗಾಡಿ ಓಡಿಸುವಾಗ ನಿಮಗೆ ಖಂಡಿತ ಖುಷಿ ಕೊಡುತ್ತೆ. ಅಂಡ್ ಪ್ರಾಕ್ಟಿಕಲ್ ಆಗೂ ಕೂಡ ಇದೆಲ್ಲ ಯೂಸ್ಫುಲ್ ಅಂತ ಅನ್ಸುತ್ತೆ. ಹಾಗೆ ಇನ್ನು ಮೇನ್ ಕ್ವಶನ್, ಈ ಗಾಡಿಗಳ ಮೈಲೇಜ್ ಎಷ್ಟಪ್ಪ ಅಂತ. ನೋಡಿ, ಈ ಗಾಡಿ 70ರಿಂದ 75 ಮೈಲೇಜ್ನ ಕೊಡುತ್ತೆ. ಕೆಲವರು 80 ಕೊಡುತ್ತೆ, 85 ಕೊಡುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ನೀವು 70-75 ಕನ್ಫರ್ಮ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಸಿಕ್ಕಿದ್ರೆ ನೀವು ತುಂಬಾ ಚೆನ್ನಾಗಿ 50-60 ಸ್ಪೀಡಲ್ಲಿ ಗಾಡಿನ ಓಡಿಸ್ತಾ ಇದ್ದೀರಾ ಅಂತ ಅರ್ಥ. ಅಂದಾಜು ಒಂದು 70 ಆಸ್ಪಾಸ್ ಅಂತ ಅನ್ಕೊಂಡ್ರು ಕೂಡ ಒಂದು ಫುಲ್ ಟ್ಯಾಂಕ್ಗೆ ಸುಮಾರು 700 ಕಿಲೋಮೀಟರ್ ತನಕ ಹೋಗ್ಬೋದು ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಂತಾನೆ ಅನ್ಬೇಕು. ಇನ್ನು ಫೈನಲಿ ಹೋಂಡಾ ಶೈನ್ 100 ಮತ್ತೆ ಶೈನ್ 100 DX ಗಾಡಿಲಿ ನನ್ನ ಚಾಯ್ಸ್ ಯಾವುದು, ಅಥವಾ ನಾನು ನಿಮಗೆ ಪ್ರಿಫರ್ ಮಾಡುವಂಥ ಗಾಡಿ ಯಾವುದು ಅಂದ್ರೆ ಅದು ಹೋಂಡಾ ಶೈನ್ 100 DX. ಶೈನ್ 100ಗಿಂತ ಶೈನ್ 100 DX ನಿಮಗೆ ಒಂದು 5,000 ಜಾಸ್ತಿ ಆಗ್ಬೋದು ಆನ್ ರೋಡ್ ಪ್ರೈಸಲ್ಲಿ. ಆದರೆ ನೀವು ಕೊಡುವಂಥ ಆ 5,000 ರೂಪಾಯಿಗೆ ನಿಮಗೆ ಡಿಜಿಟಲ್ LCD ಡಿಸ್ಪ್ಲೇ, ಟ್ಯೂಬ್ಲೆಸ್ ಟೈರು, ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇನ್ನೂ 1 ಲೀಟರ್ ಹೆಚ್ಚಿಗೆ ಸಿಗ್ತಾ ಇದೆ. ಜೊತೆಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಎಲ್ಲ ಸಿಗ್ತಾ ಇರೋದ್ರಿಂದ ನಿಮ್ಮ ದುಡ್ಡಿಗೆ ಕಂಪ್ಲೀಟ್ ವ್ಯಾಲ್ಯೂ ಅಂತ ಅನ್ಕೊಳ್ಳಿ. ಯಾವುದಕ್ಕೂ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ, ಆಮೇಲೆ ನೀವೇ ಡಿಸೈಡ್ ಮಾಡಿ. ಇನ್ನು ಈ ಗಾಡಿಗಳ ಬೆಲೆ ಎಷ್ಟು ಅಂತ ನೀವು ಕೇಳ್ತಿದ್ರೆ, ಈ ಎರಡೂ ಗಾಡಿಗಳು ಒಂದೊಂದೇ ವೇರಿಯಂಟಲ್ಲಿ ಬರುತ್ತೆ. ಅಂದರೆ ಇದು ಸ್ಟ್ಯಾಂಡರ್ಡ್ ವೇರಿಯಂಟ್, ಇದು ಡಿಲಕ್ಸ್ ವೇರಿಯಂಟ್. ಎರಡೂ ಗಾಡಿಗಳ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ್ಯಂಡ್ ಹಾಗೆ ಜನವರಿ 2026ಇಂದ ABS ಮ್ಯಾಂಡೇಟರಿ ಆಗ್ತಿರೋದ್ರಿಂದ ಇನ್ನೊಂದು 5,000 ರೂಪಾಯಿ ಹೆಚ್ಚಿಗೆ ಆಗಬಹುದು ಇದರ ಪ್ರೈಸು. ಸೊ ಯಾವುದಕ್ಕೂ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ಬಟ್ ಈ ಗಾಡಿನ ನೀವೇನಾದರೂ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಪ್ಯಾಲೇಸ್ ಹೋಂಡಾ ಶೋರೂಮ್, ಯಾವುದೇ ಶೋರೂಮ್ನ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ನೀವೇನಾದರೂ ನಮ್ಮ ಮೋಟೋಟೆಕ್ ಕನ್ನಡ ಸಬ್ಸ್ಕ್ರೈಬರ್ ಆಗಿದ್ದರೆ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಆಫರ್ ಕೂಡ ಕೊಡ್ತಾ ಇದ್ದೀನಿ. ಈ ಎರಡು ಗಾಡಿಗಳಲ್ಲಿ ಯಾವುದಾದ್ರೂ ಗಾಡಿನ ನೀವು ತಗೋತಿದ್ದೀರಾ ಅಂದರೆ 2,000 rupees ವರ್ತ್ ಆಕ್ಸೆಸರೀಸ್, 2,000 ರೂಪಾಯಿ ವರ್ತ್ ಆಕ್ಸೆಸರೀಸ್, ಹಾಗೆಯೇ ಉಚಿತವಾದ ಹೆಲ್ಮೆಟ್ ನಿಮಗೆ ಸಿಗ್ತಾ ಇದೆ. ಸೊ ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾವ ಗಾಡಿ ಇಷ್ಟ ಆಯಿತು ಆ್ಯಂಡ್ ಗಾಡಿಗಳ ಬಗ್ಗೆ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ರಿವ್ಯೂ ಮಾಡಬೇಕು ನಾನು ಅದನ್ನು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನಿಮ್ಮನ್ನು ಫಾಲೋ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಇನ್ನೊಂದು ರಿವ್ಯೂ ವಿಡಿಯೋನಲ್ಲಿ ಸಿಗ್ತೀನಿ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.